ಹಲೋ ಸ್ಟೂಡೆಂಟ್ಸ್, ಐರ್ ಪರ್ಚೇಸಲ್ಲಿ ಈಗ ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ. ಡಿಫಾಲ್ಟ್ ಇನ್ ಪೇಮೆಂಟ್ ಆ್ಯಂಡ್ ರಿಪೊಸಿಷನ್ ಅಂಡರ್ ಐರ್ ಪರ್ಚೇಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದೇವೆ. ಸೊ ಪ್ರಾಬ್ಲಮ್ ನಂಬರ್ 12 ನೋಡಿ. ಮಿಸ್ಟರ್ ರಮೇಶ್ ಪರ್ಚೇಸ್ಡ್ 2 trucks ಆನ್ ಐರ್ ಪರ್ಚೇಸ್ ಸಿಸ್ಟಮ್ ಫಾರ್ ₹11,20,000. ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಾಸ್ಟ್ ಆಫ್ ₹11,20,000. ಪೇಮೆಂಟ್ ಟು ಬಿ ಮೇಡ್ 3 lakh rupees ಡೌನ್ ಪೇಮೆಂಟ್ ಮಾಡಿದ್ದಾರೆ. ಆ್ಯಂಡ್ 3 ಇನ್ಸ್ಟಾಲ್ಮೆಂಟ್ ಆಫ್ rupees. ಸೊ 3 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಒಂದೊಂದು ಇನ್ಸ್ಟಾಲ್ಮೆಂಟ್ 3 lakh ಅಂದರೆ 3 lakh ಇಂಟು 3 9 lakh rupees. ಸೊ 9 lakh rupees ಇನ್ಸ್ಟಾಲ್ಮೆಂಟ್ ಪ್ಲಸ್ 3 lakh rupees ಡೌನ್ ಪೇಮೆಂಟ್, ಟೋಟಲ್ 12 lakh. ಬಟ್ ಕಾಸ್ಟ್ ಆಫ್ ದಿ ಟ್ರಕ್ ಈಸ್ 11,20,000. ಅಂದರೆ 80,000 ಏನು ಇಂಟ್ರೆಸ್ಟ್ ಇಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್, ಅಂದರೆ ಏನು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾರೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ಏನಾಗಿದೆ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಓಕೆ. ಅಟ್ ದ ಎಂಡ್ ಆಫ್ ಈಚ್ ಇಯರ್, ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ at 5% per annum. Buyer is depreciating the asset at 10% per annum on return on value method. Because of financial difficulties, Mr. Ramesh, after having paid down payment and first installment at the end of the first year, could not pay the second installment and seller took possession of the trucks. ಅಂದರೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್ ರಮೇಶ್ ಏನು ಮಾಡ್ತಾ ಇದ್ದಾನೆ, ಡೌನ್ ಪೇಮೆಂಟನ್ನು ಪೇ ಮಾಡಿದ್ದಾನೆ ಮತ್ತು ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾನೆ. ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡದೇ ಇದ್ದಾಗ ಸೆಲ್ಲರ್ ಏನು ಮಾಡ್ತಾರೆ, ಆ ಗೂಡ್ಸನ್ನು, ಆ ಟ್ರಕ್ಕನ್ನು ಪೊಸೆಷನ್ ಮಾಡ್ಕೊಂಡಿದ್ದಾರೆ. ಓಕೆ. ಸೆಲ್ಲರ್ ಆಫ್ಟರ್ ಸ್ಪೆಂಡಿಂಗ್ 7,000 rupees ಅದನ್ನು ರಿಟರ್ನ್ ತೊಗೊಂಡು ಅದು ರಿಪೇರ್ಸನ್ನು ಮಾಡಿ ಒಂದು 7,000 rupees ರಿಪೇರ್ಸಿಗೆ ಸ್ಪೆಂಡ್ ಮಾಡಿದ್ದಾನೆ. ಸೊ ಮತ್ತೆ ಆ ಸೆಟ್ಟನ್ನು ಅಂದರೆ ಟ್ರಕ್ಕನ್ನು ಸೇಲ್ ಮಾಡಿದ್ದಾನೆ. ಓಕೆ. ಸೊ ಇದು ಪ್ರಾಬ್ಲಮ್ ಆಲ್ರೆಡಿ ನಾನು ಮಾಡಿದ್ದೇನೆ, ಇದು ನೀವೇ ಟ್ರೈ ಮಾಡ್ಬೋದು. ಶೋಸ್ ಟ್ರಕ್ಸ್ ಅಕೌಂಟ್, ಹೈರ್ ಸೆಲ್ಲರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಮೇಶ್ ಆ್ಯಂಡ್ ರಮೇಶ್ ಅಕೌಂಟ್ ಆ್ಯಂಡ್ ರಿಪೋಸಸ್ ಟ್ರಕ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಸೆಲ್ಲರ್. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೊ ಡಿಫಾಲ್ಟ್ ಇನ್ ಪೇಮೆಂಟ್ ಆ್ಯಂಡ್ ರಿಪೊಸಿಷನ್ ಅಂಡರ್ ಐರ್ ಪರ್ಚೇಸ್ ಸಿಸ್ಟಮಲ್ಲಿ ಒಂದು ಕಂಪ್ಲೀಟ್ ರಿಪೊಸಿಷನ್ ಇದೆ, ಪಾರ್ಷಿಯಲ್ ರಿಪೊಸಿಷನ್ ಇದೆ. ಸೊ ಈ ಪ್ರಾಬ್ಲಮ್ ಬಂದು ನಿಮಗೆ ಕಂಪ್ಲೀಟ್ ರಿಪೊಸಿಷನ್ ಅಂದರೆ ಇಲ್ಲಿ ಏನು ಓಲ್ ಎರಡೂ ಟ್ರಕ್ಕನ್ನು ಕೂಡ ಅವನು ರಿಪೊಸಿಷನ್ ಮಾಡ್ಕೊಂಡಿದ್ದಾನೆ. ಆಯಿತಾ. ಸೆಲ್ಲರ್ ಎರಡೂ ಟ್ರಕ್ಕನ್ನು ರಿಟರ್ನ್ ತೊಗೊಂಡಿದ್ದಾನೆ ಬಿಕಾಸ್ ನಾಟ್ ಪೇಮೆಂಟ್ ಆಫ್ ದಿ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಸೊ ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಇಂಟ್ರೆಸ್ಟ್ ಗೊತ್ತಾಗಿದೆ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಸೊ ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದೀವಿ ನೋಡಿ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ ಲಾಸ್ಟ್ ಇಯರ್ಗೆ ಏನು ಬಂದಿದೆ ನೋಡಿ. ಟೋಟಲ್ ಕ್ಯಾಶ್ ಪ್ರೈಸ್ ಬಂದು 11,20,000 ಮತ್ತು ಫಸ್ಟ್ ಅವನು 3 lakh rupees ಡೌನ್ ಪೇಮೆಂಟನ್ನು ಕಟ್ತಾರೆ. ಡೌನ್ ಪೇಮೆಂಟ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಹಾಗಾದರೆ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು ಕಟ್ಟಿದಾಗಾಯಿತು, 3 lakh. ಅಂದರೆ 11,20,000 3 lakh ಲೆಸ್ ಮಾಡ್ಕೊಳ್ಳಿ, 8,20,000 ಇರುತ್ತೆ. ಅಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ ಅವರು ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ. ಎಷ್ಟು ಅಮೌಂಟ್ ಅಂದರೆ 3 lakh. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾರೆ 3 lakh. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 8,20,000 ಇಂಟು 5% ಇಂಟ್ರೆಸ್ಟ್ ಹೇಳ್ತಾ ಇದ್ದಾರೆ 41,000. 3 lakhಲ್ಲಿ 41,000 ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. ಅಂದರೆ ಅವನು ಒಟ್ಟು 3 ಲಕ್ಷ ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದಾನೆ. ಅದರಲ್ಲಿ ಇಂಟ್ರೆಸ್ಟ್ 41,000 ಹೋದರೆ ಇನ್ನು 2,59,000 ಅಷ್ಟು ಅಸಲು ಹೋಗ್ತಿದೆ. ಆಯಿತಾ. ಸೊ 8,20,000 2,59,000 ಲೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಅಟ್ ದ ಎಂಡ್ ಆಫ್ ದಿ ಸೆಕೆಂಡ್ ಇಯರ್ ರಿಮೈನಿಂಗ್ ಬ್ಯಾಲೆನ್ಸ್ 5,61,000 ಇರುತ್ತೆ. ಅಲ್ಲಿ ಇನ್ಸ್ಟಾಲ್ಮೆಂಟ್ 3 lakhನ್ನು ಪೇ ಮಾಡ್ತಾನೆ. ಎಗೇನ್ 5,61,000 ಇಂಟು 5% 28,000 ಇಂಟ್ರೆಸ್ಟನ್ನು ಲೆಸ್ ಮಾಡಿಕೊಂಡ್ರೆ 2,71,950 ಟೋಟಲ್ ಹಸಲು ಅವ್ರಿಗೆ ಹೋಗುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಥರ್ಡ್ ಇಯರ್ 2,89,000
50 ರುಪೀಸ್ ಬ್ಯಾಲೆನ್ಸ್ ಇದೆ, ಅವರು 3 ಲ್ಯಾಕ್ ರುಪೀಸ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಲಿಸನ್, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಮಾಡಬೇಕಾದ್ರೆ ಎಂಡ್ ಆಫ್ ದಿ ಇಯರಲ್ಲಿ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದರೆ, ಇಂಟ್ರೆಸ್ಟ್ ಅಮೌಂಟ್ ಶುಡ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್. ಅಂದರೆ 3 ಲ್ಯಾಕ್ ಮೈನಸ್ 2,89,50 ಏನು ಬ್ಯಾಲೆನ್ಸ್ ಉಳಿಯುತ್ತೆ 10,950 ಇದು ಇಂಟ್ರೆಸ್ಟ್ ಆಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿದೆ. ನೋಟ್ ಏನೋ ಕೊಟ್ಟಿದ್ದ ನೋಡಿ. ಇಟ್ ಈಸ್ ಸ್ಟೇಟೆಡ್ ದಟ್ ದ ಸೆಲ್ಲರ್ ಟುಕ್ ಪೊಸೆಷನ್ ಆಫ್ ಬೋತ್ ದ ಟ್ರಕ್ಸ್, ಎನ್ಸ್ ಇಟ್ ಈಸ್ ಅ ಕಂಪ್ಲೀಟ್ ರಿಪೊಸೆಷನ್. ಓಕೆ, ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿದೆ. ನೆಕ್ಸ್ಟ್ ಅವ್ರಿಗೆ ಕೇಳಿರುವಂಥ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋಣ. ಬುಕ್ಸ್ ಆಫ್ ಮಿಸ್ಟರ್ ರಮೇಶ್. ರಮೇಶ್ ಅಂದರೆ ಯಾರಿಲ್ಲಿ? ಐರ್ ಪರ್ಚೇಸರ್. ಓಕೆ, ಐರ್ ಪರ್ಚೇಸರ್. ಲಿಸನ್, ಒಂದು ನಿಮಿಷ. ಎಸ್, ಓಕೆ, ಬುಕ್ಸ್ ಆಫ್ ಮಿಸ್ಟರ್ ರಮೇಶ್. ಎಸ್, ಸೊ ಟ್ರಕ್ಸ್ ಅಕೌಂಟ್ ಮಾಡೋಣ. ಮೆಷಿನರಿ ಅಕೌಂಟ್, ಟ್ರಕ್ಸ್ ಅಕೌಂಟ್ ಮೀನ್ಸ್ ಅಸೆಟ್ ಅಕೌಂಟ್. ಸೊ ಫಸ್ಟ್ ಇಯರ್ ಟು ಐರ್ ಸೆಲ್ಲರ್ ಅಕೌಂಟ್ 11,20,000 ಟೋಟಲ್ ಕ್ಯಾಶ್ ಪ್ರೈಸ್. ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಫಸ್ಟ್ ಇಯರ್ ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟು ಇದೆ ಡಿಪ್ರಿಷಿಯೇಷನ್ ಚಾರ್ಜ್? 10%. ಓಕೆ, 10% ಡಿಪ್ರಿಷಿಯೇಷನ್ ಹೇಳ್ತಾ ಇದ್ದಾರೆ. 11,20,000 ಇಂಟು 10%, 1,12,000. ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಯರಿಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ 10,08,000 ಉಳಿಯುತ್ತೆ. ಸೆಕೆಂಡ್ ಇಯರಲ್ಲಿ ಅವನು ಬೈ ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತಾನೆ 10%. ಬಟ್ ಅಟ್ ದ ಸೆಕೆಂಡ್ ಇಯರ್ ಅಂದರೆ ಡೌನ್ ಪೇಮೆಂಟನ್ನು ಕಟ್ಟಿರ್ತಾರೆ, ಅಂದರೆ ಆ ಒಂದು ಅಗ್ರಿಮೆಂಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಡೌನ್ ಪೇಮೆಂಟ್ ಕಟ್ಟಿರ್ತಾರೆ. ಅದಾದಮೇಲೆ ಅಟ್ ದಿ ಎಂಡ್ ಆಫ್ ದಿ ಇಯರ್ 1 ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾರೆ. ಬಟ್ ಸೆಕೆಂಡ್ ಇಯರಲ್ಲಿ ಅವರು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಈ ಸೆಕೆಂಡ್ ಇಯರಲ್ಲಿ ಅಸೆಟ್ ಏನಾಗುತ್ತೆ? ರಿಪೊಸೆಷನ್ ಆಗುತ್ತೆ. ಓಕೆ, ನಿಮಗೆ ಈ ವ್ಯಾಲ್ಯೂ 5,89,50 ರುಪೀಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ, ಫಸ್ಟ್ ನೀವು ಹೈರ್ ಸೆಲ್ಲರ್ ಅಕೌಂಟನ್ನು ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಐರ್ ಸೆಲ್ಲರ್ ಅಕೌಂಟ್ ಮಾಡ್ಕೊಳ್ಳೋಣ. ಲಿಸನ್, ಫಸ್ಟ್ ಇಯರ್ ಬೈ ಟ್ರಕ್ ಅಕೌಂಟ್ 11,20,000. ದೆನ್ ಬೈ ಇಂಟ್ರೆಸ್ಟ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ? 41,000 ಟೋಟಲ್ ಮಾಡ್ಕೊಳ್ಳಿ. ದೆನ್ ಕಮ್ ಟು ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್, ಅಂದರೆ ಇದು ಡೌನ್ ಪೇಮೆಂಟ್ 3 ಲ್ಯಾಕ್. ಟು ಬ್ಯಾಂಕ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಆಗಿದೆ 3 ಲ್ಯಾಕ್. ಸೊ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 5,61,000. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,61,000. ಬೈ ಇಂಟ್ರೆಸ್ಟ್ ಅಕೌಂಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ 28,050 ರುಪೀಸ್. ಟೋಟಲ್ 5,89,50 ರುಪೀಸ್. ಸೊ ಈ ಸೆಕೆಂಡ್ ಇಯರಲ್ಲಿ ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ ಪೇ ಆಗಿಲ್ಲ. ಸೊ ಆದ್ದರಿಂದ ಇಲ್ಲಿ ಟ್ರಕ್ಕನ್ನು ರಿಪೊಸೆಷನ್ ಮಾಡ್ಕೊತಾ ಇದ್ದಾರೆ. ಸೊ ಟು ಟ್ರಕ್ ಅಕೌಂಟ್ ರಿಪೊಸೆಷನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಅಮೌಂಟ್ ಅಂದರೆ 5,89,050 ರುಪೀಸ್. ಸೊ ಈ 5,89,050 ರುಪೀಸ್ ನಾವು ಟ್ರಕ್ ಅಕೌಂಟಲ್ಲಿ ತೋರಿಸ್ತೇವೆ. 5,89,50 ರುಪೀಸ್. ಓಕೆ, ಸೊ ದಿಸ್ ಮೀನ್ಸ್ ಐರ್ ಸೆಲ್ಲರ್ ರಿಪೊಸೆಷನ್ ಮಾಡ್ಕೊಂಡಿರುವಂಥದ್ದು. ಈಗ ಟೋಟಲ್ ಮಾಡ್ಕೊಳ್ಳಿ. 10,08,000 ಇದೆ, ಇಲ್ಲಿ 1,08,000 ಡಿಪ್ರಿಸಿಯೇಷನ್, ಮತ್ತು ಐರ್ ಸೆಲ್ಲರ್ ರಿಪೊಸೆಷನ್ ಮಾಡ್ಕೊಂಡಿರೋದು 5,89,50 ರುಪೀಸ್. ಸೊ ಬ್ಯಾಲೆನ್ಸ್ 3,18,150. ಸೊ ನಿಮಗೆ ಕ್ರೆಡಿಟ್ ಸೈಡ್ ಬಂದರೆ ದಟ್ ಈಸ್ ಲಾಸ್ ಆನ್ ರಿಪೊಸೆಷನ್. ಓಕೆ, ಲಾಸ್ ಆನ್ ರಿಪೊಸೆಷನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3,18,150. ಓಕೆ, ಟ್ರಕ್ಸ್ ಅಕೌಂಟ್ ಮತ್ತು ಐರ್ ಸೆಲ್ಲರ್ ಅಕೌಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಬುಕ್ಸ್ ಆಫ್ ಐರ್ ಸೆಲ್ಲರ್ ಅಕೌಂಟ್. ಓಕೆ, ಇಲ್ಲಿ ನಿಮಗೆ ಇಂಟ್ರೆಸ್ಟು ಅಕೌಂಟ್ ಮತ್ತು ಡೆಪ್ರಿಸಿಯೇಷನ್ ಅಕೌಂಟ್ ಕೇಳಿಲ್ಲ. ಸೊ ನೆಕ್ಸ್ಟು ಬುಕ್ಸ್ ಆಫ್ ಐರ್ ಸೆಲ್ಲರ್ ಅಕೌಂಟಲ್ಲಿ ರಮೇಶ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಲಿಸನ್, ಟು ಸೇಲ್ ಅಕೌಂಟ್ 11,20,000. ಟು ಇಂಟ್ರೆಸ್ಟ್ ಅಕೌಂಟ್ 41,000 ಫಸ್ಟ್ ಇಯರ್ ಇಂಟ್ರೆಸ್ಟ್. By bank account 3 lakh first down payment. By bank account first installment paid
ಆ್ಯಂಡ್ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಅದು ಸೆಕೆಂಡ್ ಇಯರಿಗೆ brought down 5,61,000 and second year interest 2850. ಸೆಕೆಂಡ್ ಇಯರಲ್ಲಿ ರಿಪೊಸೆಷನ್ ಆಗಿದೆ, ರಿಪೊಸೆಸ್ಡ್ ಆಗಿದೆ. ರಿಪೊಸೆಸ್ಡ್ ಟ್ರಕ್ ಅಕೌಂಟ್ 5,89,050. ಸೊ ನೆಕ್ಸ್ಟ್ ರಿಪೊಸೆಸ್ಡ್ ಟ್ರಕ್ ಅಕೌಂಟ್. ಲಿಸನ್, ರಿಪೊಸೆಸ್ಡ್ ಟ್ರಕ್ ಅಕೌಂಟ್ ಮಾಡಬೇಕಾದ್ರೆ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಇಯರಲ್ಲಿ ರಿಪೊಸೆಷನ್ನ ಮಾಡ್ಕೊತಾ ಇದ್ದಾರೆ. ಓಕೆ, ಟು ರಮೇಶ್ ಅಕೌಂಟ್ 5,89,50 ಆ್ಯಂಡ್ ಟು ಬ್ಯಾಂಕ್ ಅಕೌಂಟ್ ಏನಾದ್ರು ರಿಪೇರ್ಸ್ ಮಾಡಿದರೆ ಅದನ್ನು ನಾವಿಲ್ಲಿ ತೊಗೊತೀವಿ. 7,000 ರುಪೀಸ್ ರಿಪೇರ್ಸ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಓಕೆ, ರಮೇಶಿಂದ ತೊಗೊಬೇಕಾದ್ರೆ ವ್ಯಾಲ್ಯೂ ಬಂದು 5,89,50 ರುಪೀಸ್ ಇತ್ತು. ಮತ್ತು ಅದಕ್ಕೆ ರಿಪೇರ್ ಮಾಡಿದ್ದಾರೆ 7,000 ರುಪೀಸ್ ಹಾಕಿ. ಆ್ಯಂಡ್ ಬೈ ಬ್ಯಾಂಕ್ ಅಕೌಂಟ್ ಅದನ್ನು ರೀಸೇಲ್ ಮಾಡಿದ್ದಾರೆ 6,02,200 ರುಪೀಸಿಗೆ. ಸೊ ಈಗ ಬ್ಯಾಲೆನ್ಸ್ ನೋಡಿ, ವೆದರ್ ಅವ್ರಿಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಗೊತ್ತಾಗುತ್ತೆ. ಡೆಬಿಟ್ ಸೈಡ್ ಬಂದರೆ ದಟ್ ಈಸ್ ಪ್ರಾಫಿಟ್ ಆನ್ ರಿಪೊಸೆಷನ್. ಓಕೆ, ಸೊ ಪ್ರಾಫಿಟ್ ಎಷ್ಟಾಗಿದೆ 6,150. ಸೊ ಈ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇದೇ ಥರ ಪ್ರಾಬ್ಲಮ್ ನಾವು ಆಲ್ರೆಡಿ ಒಂದು 2-3 ಮಾಡಿದ್ದೇವೆ. ಓಕೆ, ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಏನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೇನೆ, ಆ ಪ್ರಾಬ್ಲಮನ್ನು ನೀಟಾಗಿ ಓದ್ಕೊಳ್ಳಿ. ಮತ್ತು ಅದನ್ನು ನಿಮ್ಮ ನೋಟ್ಸಲ್ಲಿ ನೀವು ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಾನು ಮೊಬೈಲಲ್ಲಿ ನಿಮಗೆ PDF ಮಾಡಿ ಕಳಿಸಿದ್ದೀನಿ ಆಲ್ರೆಡಿ, ಪ್ರಾಬ್ಲಮ್ ವಿತ್ ಆನ್ಸರ್. ಅದ್ರ ಜೊತೆಗೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ. ಸೊ ನೀವು ಆ ವಿಡಿಯೋನ ಕೇಳ್ತಾ ನೀವು ನೋಟ್ಸಲ್ಲಿ ಅಟ್ ಎ ಟೈಮ್ ಅದನ್ನು ಬರ್ಕೊಳ್ತಾ ಹೋದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ರಾಜ್ ಟ್ರೇಡರ್ಸ್ ಪರ್ಚೇಸ್ ಫ್ರಮ್ ಆಭರಣ್ ಮೋಟರ್ಸ್ 3 trucks ಕಾಸ್ಟಿಂಗ್ rupees 3 lakh each. ಓಕೆ, ರಾಜ್ ಟ್ರೇಡರ್ ಅವರು ಆಭರಣ್ ಮೋಟರ್ಸಿಂದ 3 ಟ್ರಕ್ಕನ್ನು ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಕಾಸ್ಟ್ ಬಂದು 3 lakh rupees ಈಚ್, ಅಂದರೆ ಒಂದೊಂದು ಟ್ರಕ್ಕಿಗೆ 3 lakh rupees ಅಂತೆ. ಸೊ 3 ಟ್ರಕ್ಕಿಗೆ ಎಷ್ಟಾಗಿದೆ 9 lakh ಆನ್ ಐರ್ ಪರ್ಚೇಸ್ ಸಿಸ್ಟಮ್. ಓಕೆ, ಪೇಮೆಂಟ್ ವಾಸ್ ಟು ಬಿ ಮೇಡ್ rupees 1,80,000 ಅಂದರೆ 1,80,000 ರುಪೀಸನ್ನ ಡೌನ್ ಪೇಮೆಂಟ್ ಮಾಡ್ತಾ ಇದ್ದಾರೆ. And the remainder in 3 equal annual installment with interest at 9% per annum. Okay, so 3 ಟ್ರಕ್ಗೆ ಕಾಸ್ಟ್ ಎಷ್ಟಾಗಿದೆ, ಟೋಟಲ್ 9 lakh ಆಗಿದೆ. 1,80,000 at the signing of the agreement ಅವರು ಪೇ ಮಾಡಿದ್ದಾರೆ, ವಿ ಕಾಲ್ಡ್ ಆಸ್ ಡೌನ್ ಪೇಮೆಂಟ್. ಸೊ 9 lakhಲ್ಲಿ 1,80,000 ಲೆಸ್ ಮಾಡಿಕೊಂಡ್ರೆ ನಮಗೆ ರಿಮೈನಿಂಗ್ 7,20,000 ಉಳಿಯುತ್ತೆ. ಓಕೆ, ಆ 7,20,000 ಏನು ಮಾಡ್ತಾ ಇದ್ದಾರೆ, 3 ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ 7,20,000 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾರೆ. ಅಂದರೆ ಪರ್ ಇನ್ಸ್ಟಾಲ್ಮೆಂಟಿಗೆ ಎಷ್ಟಾಗುತ್ತೆ 2,40,000. ಎಸ್, 2,40,000 ಇಂಟು 3 7,20,000. ಓಕೆ, ವಿತ್ ಇಂಟ್ರೆಸ್ಟ್ 9% ಪರ್ ಆ್ಯನಮ್. ಓಕೆ, ಇಲ್ಲಿ ನೀವು ಇಂಟ್ರೆಸ್ಟ್ ಇನ್ಕ್ಲೂಡಿಂಗ ಎಕ್ಸ್ಕ್ಲೂಡಿಂಗ ಅಂತ ನೀವಿಲ್ಲ ಐಡೆಂಟಿಫೈ ಮಾಡ್ಕೊಬೋದು. ಇಲ್ಲಿ ನೋಡಿ 2,40,000 3 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ, ಅಂದರೆ 7,20,000 ಆಯಿತು. ಪ್ಲಸ್ 1,80,000 9 lakh ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಬಂದು 9 lakh rupees. ಹಾಗಾದರೆ ಇಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ, ಇದು ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್. ಓಕೆ, Raj trader written off depreciation at 20% per annum on the diminishing balance method. They paid the first installment but could not pay the next. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಆಭರಣ್ ಮೋಟರ್ಸ್ ಅಗ್ರಿ ಟು ಲೀವ್ 1 truck ವಿತ್ ರಾಜ್ ಟ್ರೇಡರ್. ಓಕೆ, ಸೆಲ್ಲರ್ ಏನು ಮಾಡ್ತಾರೆ, 1 ಟ್ರಕ್ಕನ್ನು ರಾಜ್ ಟ್ರೇಡರ್ ಹತ್ರನೇ ಬಿಡಲಿಕ್ಕೆ ಒಪ್ಕೊಳ್ತಾರೆ. ಆ್ಯಂಡ್ ದ ವ್ಯಾಲ್ಯೂ ಆಫ್ ಅದರ್ 2 trucks ಅಗೇನ್ಸ್ಟ್ ದ ಅಮೌಂಟ್ ಡ್ಯೂ. ಸೊ 2 ಟ್ರಕ್ಕನ್ನು ಏನು ಮಾಡ್ತಾರೆ, ಅವರು ರಿಪೊಸೆಷನ್ ಮಾಡ್ಕೊತಾರೆ. ದ ಟ್ರಕ್ಸ್ ವರ್ ವ್ಯಾಲ್ಯೂಡ್ ಆನ್ ದ ಬೇಸಿಸ್ ಆಫ್ 30% ಡಿಪ್ರಿಸಿಯೇಷನ್ ಪರ್ ಆ್ಯನಮ್ ಆನ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಅಂದರೆ
ಎರಡು ಟ್ರಕ್ಕನ್ನು ರಿಪೊಸೆಷನ್ ಮಾಡ್ಕೊಳ್ಳೋದಕ್ಕೆ ಅವರು 30% ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತಾರೆ. ಓಕೆ, ಶೋ ಟ್ರಕ್ ಅಕೌಂಟ್, ಅಬರ್ನ್ ಮೋಟರ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ರಾಸ್ ಟ್ರೇಡರ್ ಆ್ಯಂಡ್ ರಾಸ್ ಟ್ರೇಡರ್ ಅಕೌಂಟ್ ಆ್ಯಂಡ್ ರಿಪೊಸೆಸ್ಡ್ ಟ್ರಕ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಅಬರ್ನ್ ಮೋಟರ್ಸ್ ಅಕೌಂಟ್. ಸೊ ಈ ರೀತಿ ಪ್ರಾಬ್ಲಮ್ ಕೂಡ ಮಾಡಿದ್ದೀವಿ. ನಿಮಗೆ ಇದು ಗೊತ್ತಿದೆ, ಪಾರ್ಷಿಯಲ್ ರಿಪೊಸೆಷನ್ಗೆ ಬರುತ್ತೆ. ಬಿಕಾಸ್ 3 ಟ್ರಕ್ಕಲ್ಲಿ 1 ಟ್ರಕ್ಕನ್ನು ಬೈಯರ್ ಹತ್ರನೇ ಬಿಟ್ಟಿದ್ದಾರೆ, ಅಂದರೆ ಪರ್ಚೇಸರ್ ಹತ್ರನೇ ಬಿಟ್ಟು ಇನ್ನು 2 ಟ್ರಕ್ಕನ್ನು ಅವರು ರಿಪೊಸೆಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆದ್ದರಿಂದ ಇದು ಪಾರ್ಷಿಯಲ್ ರಿಪೊಸೆಷನ್. ಓಕೆ, ಮತ್ತು ಇಂಟ್ರೆಸ್ಟ್ ಕೂಡ ನಾವು ಆಲ್ರೆಡಿ ಮೇಲೆ ಡಿಸ್ಕಷನ್ ಮಾಡಿದಾಗೆ ಇದು ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಬರುತ್ತೆ. ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂದರೆ ನಾವು ಯಾವ ರೀತಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಗೊತ್ತಿದೆ ಅಲ್ಲ. ಓಕೆ, ಟೇಬಲ್ ನೋಡಿ. ಫಸ್ಟ್ ಇಯರ್ ಟೋಟಲ್ ಕ್ಯಾಶ್ ಪ್ರೈಸ್ ಬಂದು 9 lakh rupees. ಓಕೆ, ಒಂದೊಂದು ಟ್ರಕ್ಕಿಗೆ 3 lakh ಅಂದರೆ 3 lakh ಇಂಟು 3 trucks 9 lakh rupees. ಫಸ್ಟ್ ಡೌನ್ ಪೇಮೆಂಟನ್ನು ಪೇ ಮಾಡ್ತಾರೆ 1,80,000 rupees. ಇಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಅಂದರೆ ಟೋಟಲ್ ಅಸಲು ಎಷ್ಟು ಕಟ್ಟಿದಾಗಾಯಿತು, 1,80,000 ಅಸಲಾಯಿತು. ಸೊ 9 lakh 1,80,000 ಲೆಸ್ ಮಾಡ್ಕೊಳ್ಳಿ, 7,20,000 ಇದೆ. ಈ ರಿಮೈನಿಂಗ್ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ, 3 ಆ್ಯನ್ಯುವಲ್ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಏನಂತ ಮಾಡ್ಕೊಳ್ಳೋಣ, 2,40,2,40 ಮಾಡಿಕೊಂಡೆ 3 ಆ್ಯನ್ಯುವಲಿ ಎಷ್ಟಾಯಿತು, 7,20,000 ಆಯಿತು. ಓಕೆ, ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಬಿಕಾಸ್ ಇಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಇಲ್ಲ, ಆಯಿತಾ. ಈ ಏನು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಇದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಈ 2,40,000 ಜಸ್ಟ್ ಅವನ ಅಸಲು ಕ್ಯಾಶ್ ಪ್ರೈಸ್. ಓಕೆ, ಅದರಿಂದ ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 7,20,000 ಇಂಟು 9%, 64,800 ಫಸ್ಟ್ ಇಯರ್ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಜೊತೆಗೆ ಅವರ ಅಸಲು 2,40,000 ನಾವು ಏನು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ 3 ಇನ್ಸ್ಟಾಲ್ಮೆಂಟ್ ಆಗಿ. ಆ 2,40,000 ಪ್ಲಸ್ 64,800 ಮಾಡಿಕೊಂಡ್ರೆ ನಮಗೆ 3,04,800 ಇನ್ಸ್ಟಾಲ್ಮೆಂಟ್ ಆಗುತ್ತೆ, ಆಯಿತಾ. ಇನ್ಸ್ಟಾಲ್ಮೆಂಟ್ ಇನ್ಕ್ಲೂಡ್ಸ್ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಮತ್ತು ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಕ್ಯಾಶ್ ಪ್ರೈಸ್ ಎಷ್ಟು, 2,40,000, ಇಂಟ್ರೆಸ್ಟ್ 64,800 ಪ್ಲಸ್ ಮಾಡಿಕೊಂಡ್ರೆ 3,04,800 ಇನ್ಸ್ಟಾಲ್ಮೆಂಟ್. ಇದೇ ರೀತಿ ನಾವು ಉಳಿದ ಇಯರ್ಗೂ ಮಾಡೋಣ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಸೆಕೆಂಡ್ ಇಯರ್ 4,80,000 ಇರುತ್ತೆ. ಅಂದರೆ ಇಲ್ಲಿ 2,40,000 ಅಸಲು ಹೋಗುತ್ತೆ. 4,80,000 ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 43,200. ಓಕೆ, ಸೊ 43,200 ಪ್ಲಸ್ ಅವನೇನು ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದಾನೆ 2,40,000, 2,83,200 rupees ಆಗುತ್ತೆ. ಓಕೆ, ಸೊ 2,83,200 ಇನ್ಸ್ಟಾಲ್ಮೆಂಟ್, ಅದರಲ್ಲಿ 43,200 rupees ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ, 2,40,000 ಕ್ಯಾಶ್ ಪ್ರೈಸ್ ಆಗುತ್ತೆ. 4,80,000 2,40,000 ಲೆಸ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ ಥರ್ಡ್ ಇಯರ್ಗೆ ಅವ್ರಿಗೆ ಉಳಿಯುವಂಥದ್ದು 2,40,000, ಆಯಿತಾ. 2,40,000 ಇಂಟು 9% ಇಂಟ್ರೆಸ್ಟ್ 21,600. ಸೊ 21,600 ಪ್ಲಸ್ 2,40,000 2,61,600. ಓಕೆ, ಸೊ 2,40,000 ಇಲ್ಲಿ ಲೆಸ್ ಆಗುತ್ತೆ, ನಿಲ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅರ್ಥ ಆಗಿದೆ ಅಲ್ವಾ. ಓಕೆ, ಇದು ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್. ಅದರಿಂದ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನನ್ನು ಈ ರೀತಿ ಮಾಡಬೇಕು. ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಆ್ಯಡ್ ಆಗಿರೋದಿಲ್ಲ. ಓಕೆ, ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂದಾಗ ವಿ ಶುಡ್ ಆ್ಯಡ್ ಇಂಟ್ರೆಸ್ಟ್ ಅಮೌಂಟ್ ಟು ದಿ ಇನ್ಸ್ಟಾಲ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಪಾರ್ಷಿಯಲ್ ರಿಪೊಸೆಷನ್ ಅಂತ ಬಂದಾಗ ನಾವು ವ್ಯಾಲ್ಯೂ ಆಫ್ ದಿ ಟ್ರಕ್ ರಿಪೊಸೆಸ್ಡ್ ಮತ್ತು ದ ವ್ಯಾಲ್ಯೂ ಆಫ್ ಟ್ರಕ್ ಲೆಫ್ಟ್ ವಿತ್ ದಿ ಬೈಯರ್, ಆ ಒಂದು ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಬೇಕು. ಓಕೆ, ನೋಟ್ ನಂಬರ್ 1 ಆ್ಯಂಡ್ ನೋಟ್ ನಂಬರ್ 2 ವೆರಿ ವೆರಿ ಇಂಪಾರ್ಟೆಂಟ್. ಏನು ಗೂಡ್ಸ್, ಎಷ್ಟು ಗೂಡ್ಸನ್ನು ರಿಪೊಸೆಷನ್ ಮಾಡ್ಕೊತಾರಲ್ವಾ, ಸೊ ಆ ರಿಪೊಸೆಷನ್ ಮಾಡ್ಕೊಳ್ಳುವಾಗ ಅದರ ವ್ಯಾಲ್ಯೂ ಎಷ್ಟು ಐಡೆಂಟಿಫೈ ಮಾಡ್ಕೊಬೇಕು. ಮತ್ತು ಬೈಯರ್ ಹತ್ರ ಅಥವಾ ಪರ್ಚೇಸರ್ ಹತ್ರ ಏನು ಉಳಿಸಿರ್ತಾರೆ ಅದರ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ಆಯಿತಾ. ದಿಸ್ 2 notes ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರಿಪೊಸೆಸ್ಡ್. ನಿಮಗೆ ಪ್ರಾಬ್ಲಮಲ್ಲಿ ಹೇಳಿರೋ ಹಾಗೆ ಸೆಲ್ಲರ್ ಏನು ಮಾಡ್ತಾ ಇದ್ದಾನೆ, 2 ಟ್ರಕ್ಕನ್ನು ರಿಪೊಸೆಷನ್ ಮಾಡ್ಕೊತಾ ಇದ್ದಾನೆ. ಒಂದು ಟ್ರಕ್ಕನ್ನು
ಬೈಯರ್ ಹತ್ರನೇ ಬಿಟ್ಟು ಹೋಗ್ತಾ ಇದ್ದಾನೆ. ಓಕೆ, ಕಾಸ್ಟ್ ಪ್ರೈಸ್ ಆಫ್ ಟೂ ಟ್ರಕ್ಸ್ ರಿಪೋಸೆಸ್ಡ್. ನಿಮಗೆ ಗೊತ್ತಿದೆ ಕಾಸ್ಟ್ ಪ್ರೈಸ್ ಬಂದು ಒಂದು ಟ್ರಕ್ಗೆ 3 lakh rupees ಹೇಳಿದ್ದಾರೆ, 2 ಟ್ರಕ್ಗೆ ಎಷ್ಟಾಯಿತು 6 lakh. ಲೆಸ್ ಡಿಪ್ರಿಷಿಯೇಷನ್ ಅಟ್ ಅಗ್ರೀಡ್ ರೇಟ್ ಫಾರ್ ಫಸ್ಟ್ ಇಯರ್. ಇಲ್ಲಿ ನೋಡಿ ಡಿಪ್ರಿಷಿಯೇಷನ್ 2 ವ್ಯಾಲ್ಯೂ ಕೊಟ್ಟಿರ್ತಾರೆ ಎಲ್ಲ ಪ್ರಾಬ್ಲಮಲ್ಲೂ. ಸ್ಲೀಸನ್ ರಾಜ್ ಟ್ರೇಡರ್ಗೆ ಡಿಪ್ರಿಷಿಯೇಷನ್ ಬಂದು 20% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಮತ್ತು ಇವರು ಸೆಲ್ಲರ್ ರಿಪೊಸೆಷನ್ ಮಾಡ್ಕೊಬೇಕಾದ್ರೆ 30% ಡಿಪ್ರಿಷಿಯೇಷನ್ ಇರುತ್ತೆ. ಆಯಿತಾ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ರಿಪೊಸೆಷನ್ ಮಾಡ್ಕೊಬೇಕಾದಾಗ ನಾವು ಎಷ್ಟು ಪರ್ಸೆಂಟ್ ಡಿಪ್ರಿಷಿಯೇಷನನ್ನು ತೊಗೊಬೇಕು? 30%. ಓಕೆ, ಸೊ ಲೆಸ್ ಡಿಪ್ರಿಷಿಯೇಷನ್ ಅಟ್ ಅಗ್ರೀಡ್ ರೇಟ್ ಫಾರ್ ಫಸ್ಟ್ ಇಯರ್ 30%. 6 lakh into 30%, 1,80,000. ಅಂದರೆ 4,20,000 ಉಳಿಯುತ್ತೆ. ದೆನ್ ಲೆಸ್ ಡಿಪ್ರಿಷಿಯೇಷನ್ ಫಾರ್ ದಿ ಸೆಕೆಂಡ್ ಇಯರ್. ಆಯಿತಾ, 4,20,000 into 30%, 1,26,000. ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್. ಓಕೆ, 1,26,000. ಹಾಗಾದರೆ ದ ವ್ಯಾಲ್ಯೂ ಆಫ್ 2 ಟ್ರಕ್ ಈಸ್ ರಿಪೊಸೆಸ್ಡ್ 2,94,000. ಅರ್ಥ ಆಗಿದೆ ಅಲ್ಲ? ಅಂದರೆ ಕಾಸ್ಟ್ ಪ್ರೈಸ್ ಆಫ್ ದಿ 2 ಟ್ರಕ್ ಮತ್ತು 2 ವರ್ಷದ ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡಿದ್ದೀವಿ. ಆ 2 ವರ್ಷದ ಡಿಪ್ರಿಷಿಯೇಷನನ್ನು ಲೆಸ್ ಮಾಡಿಕೊಂಡ್ರೆ ಅದರ ವ್ಯಾಲ್ಯೂ ನಮಗೆ ಸಿಗುತ್ತೆ ಎಷ್ಟು? 2,94,000. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 ಟ್ರಕ್ಸ್ ಲೆಫ್ಟ್ ವಿತ್ ಅ ಬೈಯರ್. ಸೊ ಒಂದು ಟ್ರಕ್ದ ವ್ಯಾಲ್ಯೂ ಎಷ್ಟಿದೆ? 3 lakh rupees. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಇವರು ಅಗ್ರಿ ಮಾಡಿರೋದು 20%ಗೆ. 3 lakh into 20%, 60,000 ಫಸ್ಟ್ ಇಯರ್ ಡಿಪ್ರಿಷಿಯೇಷನ್. ದೆನ್ ರಿಮೈನಿಂಗ್ 2,40,000. ಇದು ಕೂಡ ಡಿಮಿನಿಷಿಂಗ್ ಆಗಿರೋದ್ರಿಂದ ಲೆಸ್ ಡಿಪ್ರಿಷಿಯೇಷನ್ ಫಾರ್ ದಿ ಸೆಕೆಂಡ್ ಇಯರ್ 2,40,000 into 20%, 48,000. ಸೊ ಬ್ಯಾಲೆನ್ಸ್ ಬಂದು 1,92,000. ಅಂದರೆ ಸೊ ಈ ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ 2,94,000 ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 2,94,000 2 ಟ್ರಕ್ ರಿಪೊಸೆಷನ್ ಮಾಡ್ಕೊಂಡಿರೋ ವ್ಯಾಲ್ಯೂ. 1,92,000 ಬಂದು 1 ಟ್ರಕ್ಕನ್ನು ಬಿಟ್ಟು ಹೋಗಿದ್ದಾರಲ್ಲ ಅದರ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋಣ. ಫಸ್ಟು ಬುಕ್ಸ್ ಆಫ್ ರಾಜ್ ಟ್ರೇಡರ್ಸ್, ಅವರಲ್ಲಿ ಫಸ್ಟು ಟ್ರಕ್ಸ್ ಅಕೌಂಟ್, ಅಸೆಟ್ ಅಕೌಂಟನ್ನು ಮಾಡ್ತಾ ಇದ್ದೀನಿ. ಅಕೌಂಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲ. ಲಿಸನ್, ಫಸ್ಟ್ ಇಯರ್ 2 ಆಭರಣ ಮೋಟಾರ್ಸ್ ಅಂದರೆ ಐರ್ ಸೆಲ್ಲರ್. 2 ಆಭರಣ ಮೋಟಾರ್ಸ್ ಅಕೌಂಟ್ ಅಥವಾ ಐರ್ ಸೆಲ್ಲರ್ ಅಕೌಂಟ್, 9 lakh rupees ಕಾಸ್ಟ್. 3 ಟ್ರಕ್ಕಿನ ಬೆಲೆ 9 lakh rupees. ಫಸ್ಟ್ ಇಯರ್ ಬೈ ಡಿಪ್ರಿಷಿಯೇಷನ್ 1,80,000. ಇಲ್ಲಿ 20% ಡಿಪ್ರಿಷಿಯೇಷನ್ ಅಲ್ಲೇ ತೊಗೊಳ್ಬೇಕು. ಆಯಿತಾ, ದೆನ್ ಬ್ಯಾಲೆನ್ಸ್ ಏನು ಉಳಿಯುತ್ತೆ? ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 7,20,000. ಸೆಕೆಂಡ್ ಇಯರ್ಗೆ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ 7,20,000. ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಸೆಕೆಂಡ್ ಇಯರ್ ಡಿಪ್ರಿಷಿಯೇಷನ್ ಬಂದು 7,20,000 into 20%, 1,44,000. ಓಕೆ, ಸೊ ಇಲ್ಲಿ ಸೆಕೆಂಡ್ ಇಯರ್ ಬಂದಾಗ ಅವರು ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡೋದಿಲ್ಲ. ಅದರಿಂದ ಇಲ್ಲಿ ಅಸೆಟ್ ಏನಾಗುತ್ತೆ? ರಿಪೊಸೆಷನ್ ಆಗುತ್ತೆ. ಸೊ ಬೈ ಆಭರಣ ಮೋಟಾರ್ಸ್ ಅಕೌಂಟ್ ಅಂದರೆ ರಿಪೊಸೆಷನ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಎಷ್ಟು ವ್ಯಾಲ್ಯೂಗೆ ಅಂದರೆ 2 ಟ್ರಕ್ಕನ್ನು ತೊಗೊಳ್ತಾ ಇದ್ದಾರಲ್ಲ, 2,94,000 ವ್ಯಾಲ್ಯೂ. ಓಕೆ, ಅದನ್ನು ಇಟ್ಕೊಳ್ಳಿ, 2,94,000. ಸೊ ಸಿ ನೋಟ್ ನಂಬರ್ 1. ಇದು ನೋಟ್ ನಂಬರ್ 1 ಸಿಗುತ್ತೆ ನಿಮಗೆ. ದೆನ್ ಬ್ಯಾಲೆನ್ಸನ್ನು ಟೋಟಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬರ್ತಿದೆ 90,000, ಅಂದರೆ ಅದು ಲಾಸ್ ಆಗಿದೆ. ಐ ಹೋಪ್ ಟ್ರಕ್ ಅಕೌಂಟ್ ನಿಮಗೆ ಅರ್ಥ ಆಗಿದೆ ಅಂತ. ಓಕೆ, ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್. 2 ಆಭರಣ ಮೋಟಾರ್ಸ್ ಅಕೌಂಟ್ ಅಥವಾ ಐ ಸೆಲ್ಲರ್ಸ್ ಅಕೌಂಟ್, 9 lakh rupees the total cost of the trucks. By depreciation account, first year depreciation 20%, 1,80,000. Balance ಉಳಿಯುತ್ತೆ. ಸೆಕೆಂಡ್ ಇಯರ್ ಬ್ಯಾಲೆನ್ಸ್ 7,20,000. ಸೆಕೆಂಡ್ ಇಯರ್ ಡಿಪ್ರಿಷಿಯೇಷನ್ ಬಂದು 7,20,000 into 20%, 1,44,000. ಇಲ್ಲಿ ಸೆಕೆಂಡ್ ಇಯರಲ್ಲಿ ಅವರು ರಿಪೊಸೆಷನ್ ಮಾಡ್ಕೊತಾ ಇದ್ದಾರೆ ಮೆಷಿನರಿ. ಆಭರಣ ಮೋಟರ್ಸ್ ರಿಟರ್ನ್ ಬ್ಯಾಕ್ ಮಾಡ್ಕೊತಾ ಇದ್ದಾರೆ ಅವರ ಒಂದು ಟ್ರಕ್ಸನ್ನು. ಎಷ್ಟು ಅಮೌಂಟ್ ವ್ಯಾಲ್ಯೂ ಅಂದರೆ 2,94,000. ಸೊ ಇದು ನಿಮ್ಗೆ ಎಲ್ಲಿ ವ್ಯಾಲ್ಯೂ ಬಂತು ಅನ್ನೋದಕ್ಕೆ ನೀವು ಸಿ ನೋಟ್ ನಂಬರ್ 1. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಿಮಗೆ ಕ್ರೆಡಿಟ್ ಸೈಡ್ 90,000 ಅಮೌಂಟ್ ಬರ್ತಿದೆ. ದಿಸ್ ಈಸ್ ಲಾಸ್ ಆನ್ ರಿಪೊಸೆಷನ್.
ನೆಕ್ಸ್ಟ್ Auburn Motors account. Auburn Motors account. Listen. Buy truck account 9 lakh rupees. The capital height. Buy interest account. First year interest 64,800. 9,64,800. Finally, first two bank account. Andre down payment 1,80,000. Two bank account. First installment amount 3,04,800. ಅಂದರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇದು. ಓಕೆ, ಬರುವಂಥ ಬ್ಯಾಲೆನ್ಸನ್ನ ಹಾಕೊಳ್ಳಿ 4,80,000. ಇದು ಸೆಕೆಂಡ್ ಇಯರಿಗೆ ಬ್ರಾಡ್ ಫಾರ್ವರ್ಡ್ ಆಗುತ್ತೆ 4,80,000. ದೆನ್ ಬೈ ಇಂಟ್ರೆಸ್ಟ್ ಅಕೌಂಟ್ 43,200 ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಇದು. ಸೊ ಇಲ್ಲಿ ಸೆಕೆಂಡ್ ಇಯರಲ್ಲಿ ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ ಪೇ ಆಗಿಲ್ಲ. ಆದರೆ ಇಲ್ಲಿ 2 ಟ್ರಕ್ಸ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ರಿಪೊಸೆಷನ್ ಅಂತ ಹಾಕೊಂಡ್ಬಿಡೋಣ. ಎಷ್ಟು ಅಮೌಂಟಿಗೆ ಅವರು ರಿಪೊಸೆಷನ್ ಮಾಡ್ಕೊತಾ ಇದ್ದಾರೆ? 2,94,000. ಸಿ ನೋಟ್ ನಂಬರ್ 1. ಓಕೆ, ಸೊ ಬರುವಂಥ ಬ್ಯಾಲೆನ್ಸನ್ನು ಟೋಟಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಿ. ಓಕೆ, 2 ವರ್ಷಕ್ಕೆ ಇಲ್ಲಿ ಅಕೌಂಟನ್ನು ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ ಮಾಡೋಣ. To Auburn Motors account, first year interest 64,800. Buy profit and loss account 64,800. ಹಾಗೆ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಕೂಡ ತಗೊಳ್ಳೋಣ. ಟು Auburn Motors account 43,200. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 43,200. ಓಕೆ, 2 ವರ್ಷದ್ದು ನಿಮಗೆ ಇಂಟ್ರೆಸ್ಟ್ ಅಕೌಂಟ್ ಆಯಿತು. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಅಕೌಂಟ್. ಇಲ್ಲೂ ಕೂಡ 2 ವರ್ಷದ ಡಿಪ್ರಿಷಿಯೇಷನನ್ನು ತಗೊಳ್ಳೋಣ. ಫಸ್ಟ್ ಇಯರಿಗೆ 2 ಟ್ರಕ್ಸ್ ಅಕೌಂಟ್ 1,80,000. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000. Then second year 2 truck account 1,44,000. Buy profit and loss account 1,44,000. This is depreciation account. So next books of Auburn Motors account. So your account ಅಲ್ಲಿ ರಾಜ್ ಟ್ರೇಡರ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡೋಣ. ಲಿಸನ್, ವೆರಿ ಸಿಂಪಲ್. ನೀವು ಮೇಲ್ಗಡೆ Auburn Motors ಅಕೌಂಟ್ ಮಾಡಿದ್ದೀರಲ್ಲ, ಹೈರ್ ಸೆಲ್ಲರ್ ಅಕೌಂಟ್, ಅದೇ ಅಕೌಂಟ್ ಇಲ್ಲಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಅಲ್ಲಿ ಡೆಬಿಟ್ ಮಾಡಿದ್ದಲ್ಲಿ ಕ್ರೆಡಿಟ್ ಮಾಡ್ತೀರಾ, ಇಲ್ಲಿ ಕ್ರೆಡಿಟ್ ಮಾಡಿದಲ್ಲಿ ಡೆಬಿಟ್ ಮಾಡ್ತೀರಾ, ಹಾಗೆ. ಓಕೆ, ಫಸ್ಟ್ ಇಯರ್ 2 ಸೇಲ್ಸ್ ಅಕೌಂಟ್ 9 lakh rupees. 2 ಇಂಟ್ರೆಸ್ಟ್ ಅಕೌಂಟ್, ಫಸ್ಟ್ ಇಯರ್ ಇಂಟ್ರೆಸ್ಟ್ 64,800 ಟೋಟಲ್ ಮಾಡ್ಕೊಳ್ಳಿ. ದೆನ್ ಬೈ ಬ್ಯಾಂಕ್ ಅಕೌಂಟ್ 1,80,000 ಡೌನ್ ಪೇಮೆಂಟ್. ಬೈ ಬ್ಯಾಂಕ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆ್ಯಂಡ್ ಉಳಿಯುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ. ಆ್ಯಂಡ್ ಸೆಕೆಂಡ್ ಇಯರ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,80,000. 2 ಇಂಟ್ರೆಸ್ಟ್ ಅಕೌಂಟ್ 43,200 ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಇಯರಲ್ಲಿ ಅಸೆಟ್ ರಿಪೊಸೆಷನ್ ಆಗ್ತಿದೆ. ರಿಪೊಸೆಸ್ಡ್ ಟ್ರಕ್ ಅಕೌಂಟ್ 2,94,000. ಬರುವಂಥ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಿ. ದೆನ್ ರಿಪೊಸೆಸ್ಡ್ ಟ್ರಕ್ ಅಕೌಂಟ್, ಇಲ್ಲಿ ಅವರು ಟ್ರಕ್ಕನ್ನು ಅದಕ್ಕೆ ರಿಪೇರ್ಸ್ ಮಾಡಿ ಅದನ್ನು ರೀಸೇಲ್ ಮಾಡಿಲ್ಲ. ಓಕೆ, ಯಾವುದೇ ರೀತಿ ರಿಪೇರ್ಸ್ ಇಲ್ಲ ಮತ್ತು ಯಾವುದೇ ರೀತಿ ರೀಸೇಲ್ ಇಲ್ಲ. ಆದ್ದರಿಂದ ಅವರಿಗೆ ಪ್ರಾಫಿಟ್ ಬಂತಾ ಅಥವಾ ಲಾಸ್ ಆಯಿತಾ ಅಥವಾ ರೀಸೇಲ್ಗೆ ಎಷ್ಟು ಮಾಡಿದ್ದಾರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಯು ಜಸ್ಟ್ ಟೇಬಲ್ ಹಾಕಿ ಟು ರಾಜ್ ಟ್ರೇಡರ್ಸ್ ಅಕೌಂಟ್ 2,94,000. ಓಕೆ, ಏನು ಅಮೌಂಟ್ ಇದೆ ಅದನ್ನು ಬರ್ಕೊಳ್ಳಿ, ಎಷ್ಟು ಅಮೌಂಟ್ಗೆ ರಿಪೊಸೆಷನ್ ಮಾಡೋದು. ಓಕೆ, ಸೊ ಪ್ರಾಬ್ಲಮ್ಸ್ ಆಲ್ರೆಡಿ ಈ ರೀತಿ ಪ್ರಾಬ್ಲಮ್ ನಾನು ಮಾಡಿದ್ದೇನೆ. ನೀವು ಒನ್ಸ್ ಗೋ ಥ್ರೂ ಆನ್ ದಿಸ್, ನಿಮಗೆ ಈಸಿ ಆಗುತ್ತೆ, ಆಯಿತಾ? ಓಕೆ, ಆ್ಯಂಡ್ ಈ ವಿಡಿಯೋದ ಕೊನೆಯ ಪ್ರಾಬ್ಲಮ್ನ ಮಾಡ್ತೇನೆ. ಇದಾದ ನಂತರ ಪ್ರಾಬ್ಲಮ್ ನಂಬರ್ 14 ನಾನು ಮಾಡ್ತೇನೆ. ಇನ್ನು ಉಳಿದ ಪ್ರಾಬ್ಲಮ್ ಅಂದರೆ ಇನ್ನೊಂದು 5 ಪ್ರಾಬ್ಲಮ್ ಇರ್ಬೋದು ಮೇ ಬಿ. ಸೊ ಅಷ್ಟು ಪ್ರಾಬ್ಲಮ್ಸನ್ನು ನೀವು ನೋಟ್ಸಲ್ಲಿ ಮಾಡ್ಕೊಬೇಕು, ಆಯಿತಾ? ನಾನು ಅದಕ್ಕೆ ವಿಡಿಯೋ ಮಾಡೋದಿಲ್ಲ. ಸೊ ನೀವು ನೋಟ್ಸಲ್ಲಿ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಅದನ್ನು ಕೇಳಬೇಕು. ಇದುವರೆಗೂ ಯಾರೂ ಕೂಡ ಯಾವುದೇ ಡೌಟನ್ನು ಕೇಳಿಲ್ಲ, ಮೀನ್ಸ್ ಯಾರು ವಿಡಿಯೋಸ್ ನೋಡಿಲ್ಲ ಅಂತಲೇ ಅನಿಸುತ್ತೆ. ಓಕೆ, ವಿಡಿಯೋಸ್ ನೋಡಿಲ್ಲ, ನೋಟ್ಸಲ್ಲಿ ನೀವು ಪ್ರಾಪರಾಗಿ ಬರ್ಕೊತಾ ಇಲ್ಲ ಅಂದರೆ ಯಾರಿಗೆ ಲಾಸ್ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಓಕೆ, ಆದ್ದರಿಂದ ದಯವಿಟ್ಟು ವಿಡಿಯೋಸನ್ನ ನೋಡಿ ಮತ್ತು ನೋಟ್ಸಲ್ಲಿ ಆದಷ್ಟು ನೀವು ಪ್ರಾಬ್ಲಮನ್ನು ರೆಕಾರ್ಡ್ ಮಾಡ್ತಾ ಹೋಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಮೇಯ್ನ್, ಆಯಿತಾ? ನೀವು 20-30 ಪ್ರಾಬ್ಲಮ್ ಮಾಡ್ಬೋದು, ಬಟ್ ಒಂದ್ಸಲ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಒಂದು ಪ್ರಾಬ್ಲಮನ್ನು ಥರೋಲಿ ನೀವು ಅರ್ಥ ಮಾಡಿಕೊಂಡ್ರೆ ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. AB Limited
purchase from Tata Motors 3 truck costing of rupees 5 lakh each. ಓಕೆ, 3 ಟ್ರಕ್ಕನ್ನು ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಕಾಸ್ಟ್ ಬಂದು 5 ಲ್ಯಾಕ್ ರುಪೀಸ್ ಈಚ್, ಅಂದರೆ ಒಂದೊಂದು ಟ್ರಕ್ಕಿಗೆ 5 ಲ್ಯಾಕ್ ರುಪೀಸ್, ಆದರೆ 3 ಟ್ರಕ್ಕಿಗೆ ಎಷ್ಟಾಯಿತು 15 ಲ್ಯಾಕ್ ಆನ್ ಐರ್ ಪರ್ಚೇಸ್ ಸಿಸ್ಟಮ್. ಪೇಮೆಂಟ್ ವಾಸ್ ಟು ಬಿ ಮೇಡ್ rupees 3 ಲ್ಯಾಕ್ ಡೌನ್ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ದ ಬ್ಯಾಲೆನ್ಸ್ ಅಂದರೆ 15 ಲಕ್ಷದಲ್ಲಿ 3 ಲಕ್ಷ ಡೌನ್ ಪೇಮೆಂಟ್ ಆದರೆ ಇನ್ನು 12 ಲಕ್ಷವನ್ನು ಏನು ಮಾಡ್ತಾ ಇದ್ದಾರೆ, 3 ಈಕ್ವಲ್ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ 3 ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ಗೆ ಎಷ್ಟು ಪೇ ಮಾಡ್ಲಿಕ್ಕೆ ಬರುತ್ತೆ, ಇನ್ನು 15 ಲ್ಯಾಕಲ್ಲಿ 3 ಲ್ಯಾಕ್ ಲೆಸ್ ಮಾಡ್ಕೊಳ್ಳಿ ಡೌನ್ ಪೇಮೆಂಟ್, ಇನ್ನು 12 ಲ್ಯಾಕ್ ಉಳಿಯುತ್ತೆ. ಆ 12 ಲ್ಯಾಕನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾರೆ ಅಂದರೆ ಎಷ್ಟೆಷ್ಟು ಪೇ ಮಾಡಲಿಕ್ಕಾಗತ್ತೆ, 4 ಲ್ಯಾಕ್. ಸ್ಮಾಲ್ ಚೇಂಜ್ ಮಾಡ್ಕೊಳ್ಳಿ, ಇದು 3 ಬೇಡ. ಓಕೆ, 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂತ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಬುಕ್ಕಲ್ಲಿ ಏನು ಮಾಡಿದ್ದಾರೆ, 4 ಇನ್ಸ್ಟಾಲ್ಮೆಂಟಿಗೆ ನಿಮಗೆ ಕೊಟ್ಟಿದ್ದಾರೆ. ಆಯಿತಾ, 4 ಇಯರಿಗೆ ನೋಡಿ, ಇದು ಒಂದು, ಹಾಗೆ ಇದು ಒಂದು, ದೆನ್ ಇಯರ್, ದೆನ್ ಇಯರ್. ಓಕೆ, 4 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನೀವು ಇದು 3 ಕೊಟ್ಟರೆ 3ನೂ ಮಾಡ್ಕೊಬೋದು. 3ಗೆ ಬಂದಾಗ ನೀವು 4 ಲ್ಯಾಕ್ ರುಪೀಸ್ ಹಾಕ್ಕೊಬೇಕಾಗತ್ತೆ. ಆಯಿತಾ, ಸೊ ಬಟ್ ನಿಮಗೆ ಬುಕ್ಕಲ್ಲಿ ಆ ರೀತಿ ಇರೋದ್ರಿಂದ ನೀವು ಜಸ್ಟ್ ಇದೊಂದು ನಂಬರನ್ನು ಒಂದು ಚೇಂಜ್ ಮಾಡ್ಕೊಳ್ಳಿ. ಮೀನ್ಸ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಗಿ ಮಾಡ್ಕೊಳ್ಳಿ. ಆಯಿತಾ, ಮೇಕ್ ಇಟ್ ಕರೆಕ್ಷನ್, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೀವು ಇದು 3 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವು 4,000 ತೊಗೊಬೇಕಾಗತ್ತೆ. ಆದ್ದರಿಂದ ಬುಕ್ಕಲ್ಲಿ ಆನ್ಸರ್ ಆಗೇ ಇರಲಿ, ಯು ಮೇಕ್ ಇಟ್ ಕರೆಕ್ಷನ್ 4. ಓಕೆ, 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂತ ಮಾಡ್ಕೊಳ್ಳಿ. ಅಂದರೆ 3 ಲ್ಯಾಕ್ ಈಚ್ ವಿತ್ ಇಂಟ್ರೆಸ್ಟ್ ಅಟ್ ₹18% per annum. AB Limited return of depreciation at 20% on the diminishing balances. It paid the installment due at the end of the first year but could not pay the next. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಡೌನ್ ಪೇಮೆಂಟ್ 3 ಲಕ್ಷ ಕೊಟ್ಟಿದ್ದಾರೆ ಮತ್ತು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಪೇ ಮಾಡಿರ್ತಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೆನ್ ಟಾಟಾ ಮೋಟರ್ಸ್ ಅಗ್ರಿ ಟು ಲೀವ್ 1 ಟ್ರಕ್ ವಿತ್ ಅ ಪರ್ಚೇಸರ್. ಓಕೆ, 1 ಟ್ರಕ್ಕನ್ನು ಬಿಡಲಿಕ್ಕೆ ರೆಡಿ ಇದ್ದಾರೆ. ಇನ್ನು ಉಳಿದ 2 ಟ್ರಕ್ಕನ್ನು ಅವ್ರು ಏನು ಮಾಡ್ಕೊತಾ ಇದ್ದಾರೆ, ರೀಪೊಸೆಷನ್ ಮಾಡ್ಕೊತಾ ಇದ್ದಾರೆ. ಓಕೆ, ದ ಟ್ರಕ್ಸ್ ವರ್ ವ್ಯಾಲ್ಯೂಡ್ ಆನ್ ದಿ ಬೇಸಿಸ್ ಆಫ್ 30% ಡಿಪ್ರಿಷಿಯೇಷನ್ಗೆ ಅವರು ರೀಪೊಸೆಷನ್ನ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಯು ನೀಡ್ ಟು ಪ್ರಿಪೇರ್ ಟ್ರಕ್ ಅಕೌಂಟ್, ಟಾಟಾ ಮೋಟರ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಷಿಯೇಷನ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ AB ಲಿಮಿಟೆಡ್, ಮತ್ತು AB ಲಿಮಿಟೆಡ್ ಅಕೌಂಟ್ ಆ್ಯಂಡ್ ರಿಪೋಸೆಸ್ಡ್ ಟ್ರಕ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಟಾಟಾ ಮೋಟರ್ಸ್ ಅಕೌಂಟ್. ಇದು ಕೂಡ ಸೇಮ್, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತು ನೋಟ್ ನಂಬರ್ 1, ನೋಟ್ ನಂಬರ್ 2 ಪ್ರಿಪೇರ್ ಮಾಡ್ತೀರಾ. ಅದರಲ್ಲಿ ವ್ಯಾಲ್ಯೂ ಆಫ್ 2 ಟ್ರಕ್ ರಿಪೋಸೆಸ್ಡ್ ಮತ್ತು ವ್ಯಾಲ್ಯೂ ಆಫ್ 1 ಟ್ರಕ್ ಲೆಫ್ಟ್ ವಿತ್ ದಿ ಬೈಯರ್ ಎಷ್ಟು ವ್ಯಾಲ್ಯೂ ಅಂತ ಐಡೆಂಟಿಫೈ ಮಾಡಿ. ಅಗೇನ್ ನೀವು ಟ್ರಕ್ಸ್ ಅಕೌಂಟ್, ಟಾಟಾ ಮೋಟರ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಷಿಯೇಷನ್ ಅಕೌಂಟ್, ಅಗೇನ್ ಇದು ಡಿಪ್ರಿಷಿಯೇಷನ್ ಅಂತ ತಗೊಳ್ಳಿ. ಇಲ್ಲಿ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾರೆ, ಬಟ್ ಇದು ಡಿಪ್ರಿಷಿಯೇಷನ್. ಓಕೆ, ಡಿಪ್ರಿಷಿಯೇಷನ್ ಅಕೌಂಟ್ ಆ್ಯಂಡ್ AB ಲಿಮಿಟೆಡ್ ಅಕೌಂಟ್, ರಿಪೋಸೆಸ್ಡ್ ಟ್ರಕ್ ಅಕೌಂಟ್. ಓಕೆ, ಪ್ರಾಬ್ಲಮ್ ಮಾಡ್ತಿರಲ್ಲ ಅದು ನೀವೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ರಾವ್ ಆ್ಯಂಡ್ ರಾಹುಲ್ ಪರ್ಚೇಸ್ ಫ್ರಮ್ ಸಿಮ್ಸಾನ್ ಮೋಟರ್ಸ್ ಕಂಪ್ನಿ 3 ಟ್ರಕ್ ಕಾಸ್ಟಿಂಗ್ 1 ಲ್ಯಾಕ್ ಈಚ್ ಆನ್ ಐರ್ ಪರ್ಚೇಸ್ ಸಿಸ್ಟಮ್. ಅಂದರೆ 3 ಟ್ರಕ್ಕನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. 1 ಟ್ರಕ್ಕಿಗೆ 1 ಲ್ಯಾಕ್ ರುಪೀಸ್ ಆದರೆ 3 ಟ್ರಕ್ಕಿಗೆ ಎಷ್ಟು, 3 ಲ್ಯಾಕ್ ರುಪೀಸ್. ಪೇಮೆಂಟ್ ವಾಸ್ ಟು ಬಿ ಮೇಡ್ ₹60,000 ಡೌನ್ ಪೇಮೆಂಟ್, ಅಂದರೆ 60,000 ಡೌನ್ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ, 3 ಈಕ್ವಲ್ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ 3 ಲ್ಯಾಕ್ ಒಂದು ಟ್ರಕ್ಕಿಗೆ 1 ಲ್ಯಾಕ್ ರುಪೀಸ್ ಆದರೆ 3 ಟ್ರಕ್ಕಿಗೆ ಎಷ್ಟಾಯಿತು, 3 ಲ್ಯಾಕ್ ರುಪೀಸ್. ಓಕೆ, 3 ಲ್ಯಾಕಲ್ಲಿ ನೀವು 60,000 ಲೆಸ್ ಮಾಡ್ಕೊಳ್ಳಿ, 2,40,000 ರಿಮೈನಿಂಗ್ ಉಳಿಯುತ್ತೆ. ಆ 2,40,000 3 ಈಕ್ವಲ್ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ಇನ್ಸ್ಟಾಲ್ಮೆಂಟ್ಗೂ 80,000 ಬರುತ್ತೆ. ಓಕೆ,
9% interest, depreciation at 20% per annum. They paid the first installment but could not pay the next. Okay, ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಒನ್ ಟ್ರಕ್ಕನ್ನು ಬೈಯರ್ ಹತ್ರನೇ ಬಿಡ್ತಾ ಇದ್ದಾರೆ, ಮತ್ತು ರಿಮೈನಿಂಗ್ 2 ಟ್ರಕ್ಕನ್ನು ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ದ ಟ್ರಕ್ ವರ್ ವ್ಯಾಲ್ಯೂಡ್ ಆನ್ ದಿ ಬೇಸಿಸ್ ಆಫ್ 30% ಡೆಪ್ರಿಷಿಯೇಷನ್ ಆನ್ ದಿ ಡೆಪ್ರಿಷಿಯೇಷನ್ ಪರ್ ಆ್ಯನಮ್ ಆನ್ ದ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್. ಓಕೆ, ಇದು ಕೂಡ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್. ಓಕೆ, ಈ ಪ್ರಾಬ್ಲಮ್ಮು ಕೂಡ ನೀವು ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಟಾಟಾ ಲಿಮಿಟೆಡ್ ಪರ್ಚೇಸ್ ಫ್ರಮ್ ನಿಶಾನ್ ಲಿಮಿಟೆಡ್ 3 machinery ಕಾಸ್ಟಿಂಗ್ ₹1 lakh ಈಚ್. ಅಂದರೆ 3 ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. 1 lakh rupees ಈಚ್ ಅಂದರೆ ದಟ್ ಕ್ಯಾಶ್ ಪ್ರೈಸ್ ಟೋಟಲ್ ಎಷ್ಟಾಯಿತು? 3 lakh. ಪೇಮೆಂಟ್ ವಾಸ್ ಟು ಬಿ ಮೇಡ್ ₹60,000 ಡೌನ್ ಪೇಮೆಂಟನ್ನು ಕಟ್ತಾ ಇದ್ದಾರೆ. ಆನ್ ದ ಬ್ಯಾಲೆನ್ಸ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಟುಗೆದರ್ ವಿತ್ ಇಂಟ್ರೆಸ್ಟ್ ಅಟ್ 12% per annum. ಓಕೆ, 3 ಲಕ್ಷದಲ್ಲಿ ₹60,000 ಇನ್ ಡೌನ್ ಪೇಮೆಂಟನ್ನು ಕಟ್ಟಿದ್ದಾರೆ. ಅಂದರೆ ರಿಮೈನಿಂಗ್ ಇನ್ ಎಷ್ಟು ಉಳಿಯುತ್ತೆ? 2,40,000. ಆ 2,40,000 ಏನು ಮಾಡ್ತಾ ಇದ್ದಾರೆ? 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ಇನ್ಸ್ಟಾಲ್ಮೆಂಟಿಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ? 80,000. 80,000 ಇಂಟು 3, 2,40,000. ಡಿಪ್ರಿಸಿಯೇಷನ್ 20% ಇದೆ. ಓಕೆ, ಟಾಟಾ ಲಿಮಿಟೆಡ್ ಪೇಡ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆನ್ 31st May 2014. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ. ಕುಡ್ ನಾಟ್ ಪೇ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಅಂದರೆ 31st May 2015 ಎರಡನೇ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಆಗೋದಿಲ್ಲ. ಅಗ್ರಿ ಟು ಲೀವ್ 1 machinery with the Tata Limited, adjusting the value of other 2 against the amount due. These machineries were valued on the basis of 30% per annum. Depreciation annually on the diminishing balance method. Nishan Limited spent 10,000 for the repairs and sold both the machinery for ₹1,40,000. ಪ್ರಾಬ್ಲಮ್ಸ್ ಕೂಡ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟಲ್ಲಿ ಬರುತ್ತೆ. ಇದು ಕೂಡ ನಿಮ್ಮ ನೋಟ್ಸಲ್ಲಿ ಮಾಡ್ಕೊಳ್ಳಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಬಟ್ ಯಾರೂ ಏನೂ ಡೌಟ್ಸ್ ಕೇಳಿಲ್ಲ ಅಂದರೆ ದಟ್ ಈಸ್ ಅಂಡರ್ಸ್ಟುಡ್. ಯಾರೂ ಕೂಡ ವೀಡಿಯೋಸನ್ನು ನೋಡಿರೋದಿಲ್ಲ ಅಂತ. ಓಕೆ, ಪ್ರಾಬ್ಲಮ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17. ಇದು ಕೂಡ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೇ ನೋಟ್ಸಲ್ಲಿ ಬರ್ಕೊಬೇಕು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆ, ಲಿಸನ್. ಇದೊಂದು ಪ್ರಾಬ್ಲಮ್ ಸ್ವಲ್ಪ ಗಮನ ಇಟ್ಟು ಕೇಳಿ, ಒಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಆನ್ 1/4/2017, 5 trucks were purchased by Ganesh on hire purchase system from Karavali Motors. The cash price of each truck is ₹5,50,000. ಅಂದರೆ ಒಂದೊಂದು ಟ್ರಕ್ಕಿಗೆ ಎಷ್ಟು ಅಮೌಂಟ್ ಆಗಿದೆ? 5,50,000. ಹಾಗಾದರೆ 5 ಟ್ರಕ್ಕಿಗೆ ಎಷ್ಟಾಯಿತು? 5,50,000 ಇಂಟು 5, 27,50,000. ಓಕೆ, 27,50,000 ಟೋಟಲ್ ಕ್ಯಾಶ್ ಪ್ರೈಸ್. ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆಸ್ ಫಾಲೋಸ್. 10% ಕ್ಯಾಶ್ ಪ್ರೈಸ್ ಅದನ್ನು ಡೌನ್ ಪೇಮೆಂಟಾಗಿ ಪೇ ಮಾಡಿದ್ದಾರೆ. ಅಂದರೆ ಅವನ ಕ್ಯಾಶ್ ಪ್ರೈಸ್ ಏನಿದೆ ಅದರಲ್ಲಿ 10% ಡೌನ್ ಪೇಮೆಂಟನ್ನು ಪೇ ಮಾಡ್ತಾರೆ. ಅಂದರೆ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟಿದೆ? 27,50,000. ಅದರಲ್ಲಿ 10% ಅಂದರೆ 2,75,000 ಡೌನ್ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ 25% ಆಫ್ ದಿ ಕ್ಯಾಶ್ ಪ್ರೈಸ್ ಅಟ್ ದಿ ಎಂಡ್ ಆಫ್ ಈಚ್ ಆಫ್ ದ 4 ಸಬ್ಸಿಕ್ವೆಂಟ್ ಆಫ್ ಇಯರ್. ಮತ್ತು 4 ಆಫ್ ಇಯರಲ್ಲಿ ಅವರು ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಅಂದರೆ 6 months ಒನ್ಸ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಎಷ್ಟು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂದರೆ 25% ಆಫ್ ದ ಕ್ಯಾಶ್ ಪ್ರೈಸ್. ಸೊ ಕ್ಯಾಶ್ ಪ್ರೈಸ್ ಎಷ್ಟು? 5,50,000 ಇಂಟು 5 tracks, 27,50,000. ಅದರಲ್ಲಿ 25% ಅಂದರೆ 6,87,500 rupees. ಓಕೆ, ಈಚ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡಿದಾಗಾಯಿತು? 6,87,500. ಓಕೆ, ಅಟ್ ದಿ ಎಂಡ್ ಆಫ್ ದಿ 4 subsequent ಆಫ್ ಇಯರ್.
Ganesh paid the first installment but could not pay the amount due on 31/3/2018. ಸೊ ಗಣೇಶ್ ಏನು ಮಾಡಿದ್ದಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಕರಾವಳಿ ಮೋಟರ್ಸ್ ಅಲೋಸ್ ಗಣೇಶ್ ಟು ಕೀಪ್ 3 trucks ಆನ್ ದ ಕಂಡೀಷನ್ಸ್ ದಟ್ ದ ವ್ಯಾಲ್ಯೂ ಆಫ್ ದಿ ಅದರ್ 2 trucks ಕುಡ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಅಮೌಂಟ್ ಡ್ಯೂ. ಅಂದರೆ 3 ಟ್ರಕ್ಕನ್ನು ಗಣೇಶ್ ಹತ್ರನ ಉಳಿಲಿಕ್ಕೆ ಬಿಟ್ಟು ಇನ್ನು 2 ಟ್ರಕ್ಕನ್ನು ಅವರು ರಿಪೋಸೆಷನ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ದ ಟ್ರಕ್ಸ್ ಬೀಯಿಂಗ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ 25% ಡಿಪ್ರಿಷಿಯೇಷನ್. Karavali Motors spent ₹60,000 on thoroughly the trucks and sell them for 9,50,000. Ganesh charges depreciation at 15% per annum on original cost method. ಓಕೆ, ಇದು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಂತ ಇಲ್ಲ, 10% 25% ಈ ರೀತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, 5,50,000 ಇಂಟು 5 27,50,000 ಟೋಟಲ್ ಕ್ಯಾಶ್ ಪ್ರೈಸ್. ಅದರಲ್ಲಿ 10% ಡೌನ್ ಪೇಮೆಂಟ್ ಅಂದರೆ 2,75,000 ಮತ್ತು 25% ಅಂದರೆ 27,50,000 ಅಲ್ಲಿ 25% ಅಂದರೆ 6,87,500. ಓಕೆ, ಇಲ್ಲಿ ನಿಮಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಆಯಿತಾ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಏನು ಮಾಡಬೇಕು, ರೇಷಿಯೋ ಟೈಪಲ್ಲಿ ನಾವು ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಲ್ವಾ. ಕ್ಯಾಶ್ ಪ್ರೈಸ್ ಗಿವನ್, ಇನ್ಸ್ಟಾಲ್ಮೆಂಟ್ ಗಿವನ್, ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್. ಸೊ ಆಗಿದ್ದಾಗ ನಾವು ಇಂಟ್ರೆಸ್ಟನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡೋಣ. ರೀಸನ್ ಇಂಟ್ರೆಸ್ಟ್ ಒಂದು ಟೇಬಲ್ ಮಾತ್ರ ನಿಮ್ಗೆ ಹೇಳ್ಕೊಡ್ತೇನೆ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದಾಗ ದಿಸ್ ಈಸ್ ದ ಟೇಬಲ್. ನಿಮ್ಗೆ ಗೊತ್ತಿದೆಲ್ಲ ಆಲ್ರೆಡಿ. ಎಸ್ ಅಂದರೆ ರಿವರ್ಸ್ ಹೋಗ್ತೀವಿ, ಆಯಿತಾ. ಓಕೆ, ನೀವು ರೇಷಿಯೋ ಮಾಡ್ಕೊಬೇಕಾದ್ರೆ ಫಸ್ಟು ವಾಟ್ ಈಸ್ ದ ಇಂಟ್ರೆಸ್ಟ್ ಅಮೌಂಟ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಂಟ್ರೆಸ್ಟ್ ಅಮೌಂಟನ್ನು ಐಡೆಂಟಿಫೈ ಮಾಡ್ಕೊಬೇಕಾದ್ರೆ ನಿಮಗೆ ಐ ಥಿಂಕ್ ನೋಟ್ ಕೊಟ್ಟಿರ್ಬೋದು ಇಲ್ಲಿ. ಎಸ್, ನೋಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಟೋಟಲ್ ಕ್ಯಾಶ್ ಪ್ರೈಸ್ 27,50,000, ಡೌನ್ ಪೇಮೆಂಟ್ 2,75,000 ಪೇ ಮಾಡಿದ್ದಾರೆ. ಮತ್ತು ಆಫ್ ಇಯರ್ಲಿ ಅವ್ರು ಎಷ್ಟು ಪೇ ಮಾಡ್ತಾ ಇದ್ದಾರೆ, 6,87,500 ಇಂಟು 4 ಎಷ್ಟು ಆಫ್ ಇಯರ್ಲಿ ಅಂತ ಹೇಳಿದ್ದಾರೆ, 4. 6,87,500 ಇಂಟು 4 ಮಾಡಿಕೊಂಡ್ರೆ ನಮಗೆ 27,50,000 ಬರುತ್ತೆ. 27,50,000 ಇನ್ಸ್ಟಾಲ್ಮೆಂಟ್ ಪ್ಲಸ್ ಡೌನ್ ಪೇಮೆಂಟ್ 2,75,000. ಅವರು ಟೋಟಲ್ ಎಷ್ಟು ಅಮೌಂಟ್ ವ್ಯಾಲ್ಯೂ ಪೇ ಮಾಡ್ತಾ ಇದ್ದಾರೆ, 30,25,000 ಪೇ ಮಾಡ್ತಾ ಇದ್ದಾರೆ. 30,25,000 ಪೇ ಮಾಡ್ತಾ ಇದ್ದಾರೆ. ಅದರಲ್ಲಿ 27,500 ಕ್ಯಾಶ್ ಪ್ರೈಸ್ ಆದರೆ ಉಳಿಯುವಂಥ ಅಮೌಂಟು 2,75,000 ಇಂಟ್ರೆಸ್ಟ್ ಆಗುತ್ತೆ, ಆಯಿತಾ. ಅಂದರೆ ಅವ್ರು ಇನ್ಸ್ಟಾಲ್ಮೆಂಟ್ 6,87,500 ಇಂಟು 4 ಇನ್ಸ್ಟಾಲ್ಮೆಂಟ್ ಮಾಡಿದ್ರೆ ಅವರ ಟೋಟಲ್ ಕ್ಯಾಶ್ ಪ್ರೈಸ್ ಬಂದುಬಿಡುತ್ತೆ, ಅಂದರೆ 27,50,000 ಬಂದುಬಿಡುತ್ತೆ. ಈ ಡೌನ್ ಪೇಮೆಂಟ್ ಏನು ಪೇ ಮಾಡಿದಾರಲ್ಲ ಇದು ಎಕ್ಸ್ಟ್ರಾ ಅಮೌಂಟ್, ಆಯಿತಾ. ಇದರ ವ್ಯಾಲ್ಯೂಗಿಂತ ಜಾಸ್ತಿ ಕಟ್ಟಿದ್ದಾರೆ, ಅದು ನಮಗೆ ಇಂಟ್ರೆಸ್ಟ್ ಆಗುತ್ತೆ. ಸೊ ಇದನ್ನೇನು ಮಾಡಿದ್ದಾರೆ, 2,75,000 ಇಂಟ್ರೆಸ್ಟನ್ನು 4 ಸಬ್ಸಿಕ್ವೆಂಟ್ ಆಫ್ ಇಯರ್ಲಿ ಹೇಳಿರೋದ್ರಿಂದ ನೀವು ರೇಷಿಯೋ ಕೊಟ್ಕೊಳ್ಳಿ. 4, 3, 2, 1. 4:3:2:1. ಅದೇ ರೀತಿ 2,75,000 ಇಂಟು 4/10, ಹಾಗೆ 2,75,000 3/10. 10 ಹೇಗೆ ಬಂತು, 4 + 3 + 2 + 1 10. ಇದು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 31/3/2019 ಉಲ್ಟಾ, ಆಯಿತಾ. ಇಲ್ಲಿಂದನೇ ಬರೋಣ. 39/2017ಗೆ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು, 27,500, ಆಯಿತಾ. ಅದರಲ್ಲಿ 4 ಏನು ಆಫ್ ಇಯರ್ಲಿ 6,87,000 ಲೆಸ್ ಮಾಡ್ತಾ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ. ಓಕೆ, ಇದು ಕೂಡ ಪ್ರಾಬ್ಲಮ್ನ ಮಾಡಿ, ಈಸಿ ಇದೆ ಅಂತ ಕಷ್ಟ ಏನಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18. On 1/4/2016, Lakshmi Traders bought 2 auto rickshaw. 2 ಆಟೋ ರಿಕ್ಷಾನ ತೊಗೊಳ್ತಾ ಇದ್ದಾರೆ ಅಂಡರ್ ಐ ಪರ್ಚೇಸ್ ಸಿಸ್ಟಮ್ ಫ್ರಮ್ ಬಜಾಜ್ ಆಟೋ ಲಿಮಿಟೆಡ್. ಓಕೆ, ದ ಪ್ರೈಸ್ ಆಫ್ ಈಚ್ ಆಟೋ ರಿಕ್ಷಾ ವಾಸ್ 1,50,000. ಅಂದರೆ ಒಂದೊಂದು ಆಟೋ ರಿಕ್ಷಾಗೆ 1,50,000 ಆಗಿದೆ. 2 ಆಟೋ ರಿಕ್ಷಾಗೆ ಎಷ್ಟಾಯಿತು, 3,00,000 rupees. ಮತ್ತು 37,500 ಡೌನ್ ಪೇಮೆಂಟ್ ಫಾರ್ ಈಚ್
ಆಟೋ ರಿಕ್ಷಾ ಅಂದರೆ 37,500 ರೂಪಾಯಿಗೆ ಒಂದೊಂದು ರಿಕ್ಷಾಗೆ ಡೌನ್ ಪೇಮೆಂಟನ್ನು ಕಟ್ಟಿದ್ದಾರೆ. ಅಂದರೆ 2 ರಿಕ್ಷಾಗೆ ಎಷ್ಟಾಯಿತು, 37,500 ಇಂಟು 275,000 ಅಂದರೆ 75,000 ಡೌನ್ ಪೇಮೆಂಟನ್ನು ಮಾಡಿದ್ದಾರೆ. ಓಕೆ, 3 ಲಕ್ಷದಲ್ಲಿ 75,000 ಡೌನ್ ಪೇಮೆಂಟನ್ನು ಮಾಡಿದ್ದಾರೆ. ಇನ್ನು ಉಳಿಯೋ ಅಮೌಂಟ್ ಎಷ್ಟು, ದ ಬ್ಯಾಲೆನ್ಸ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್ ಅಟ್ 15%. ಇನ್ನು ಬ್ಯಾಲೆನ್ಸ್ ಏನು ಉಳಿಯುತ್ತೆ ಅದನ್ನು 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ 3 ಲ್ಯಾಕಲ್ಲಿ 75,000 ಡೌನ್ ಪೇಮೆಂಟ್ ಲೆಸ್ ಮಾಡಿ 2,25,000 ಬ್ಯಾಲೆನ್ಸ್. ಆ 2,25,000 3 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ಇನ್ಸ್ಟಾಲ್ಮೆಂಟ್ಗೆ 75,000 ಬರುತ್ತೆ. ಓಕೆ, the purchaser paid the installment due at the end of the first year but could not pay the next. As a result of one rickshaw was repossessed by the vendor for ₹50,000. ಓಕೆ, ಪ್ರಾಬ್ಲಮಲ್ಲಿ ಕೊಟ್ಟಿರೋ ರೀತಿ ಇದು ಪಾರ್ಷಿಯಲ್ ರಿಪೊಸೆಷನ್. ಒಂದು ಆಟೋ ರಿಕ್ಷಾನ ತೊಗೊಂಡು ಹೋಗ್ತಾ ಇದ್ದಾರೆ, ಒಂದು ಆಟೋ ರಿಕ್ಷಾನ ಬೈಯರ್ ಹತ್ರನೇ ಬಿಡ್ತಾ ಇದ್ದಾರೆ. ದ ರಿಕ್ಷಾ ವರ್ ಡಿಪ್ರಿಷಿಯೇಟೆಡ್ at 20% on fixed installment payment. ಓಕೆ, ಇಲ್ಲಿ ಮೆಥಡಲ್ಲಿದೆ. Bajaj Auto Limited sold the repossessed rickshaw for ₹65,000 after spending ₹3,000 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಆನ್ 1/4/2015 ಆರ್ಯ ಲಿಮಿಟೆಡ್ ಪರ್ಚೇಸ್ಡ್ 3 cars of ₹125,000 ಈಚ್. ಓಕೆ, 3 ಕಾರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಂದು ಕಾರಿಗೆ ₹125,000 ಆದರೆ 3 ಕಾರಿಗೆ ಎಷ್ಟಪ್ಪ, 3,25,000. ಹೌದಾ, 3,75,000. ದೇ ಪೇಡ್ 25,000 ಈಚ್ ಪರ್ ಕಾರ್ ಆನ್ ದ ಸೈನಿಂಗ್ ಆಫ್ ದಿ ಅಗ್ರಿಮೆಂಟ್. ಅಂದರೆ ಡೌನ್ ಪೇಮೆಂಟು ಒಂದೊಂದು ಕಾರಿಗೆ 25,000 ಕಟ್ಟಿದ್ದಾರೆ, 3 ಕಾರಿಗೆ ಎಷ್ಟಾಯಿತು, 75,000 ಆಯಿತು. ಆ್ಯಂಡ್ ದ ಬ್ಯಾಲೆನ್ಸ್, ಇನ್ನು ಉಳಿಯುವಂಥ ಬ್ಯಾಲೆನ್ಸ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ 3,75,000 75,000 ಡೌನ್ ಪೇಮೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಇನ್ನು 3 lakh ಅವರ ರಿಮೈನಿಂಗ್ ಬ್ಯಾಲೆನ್ಸ್, ಆ 3 lakh 4 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ಇನ್ಸ್ಟಾಲ್ಮೆಂಟಿಗೆ ₹75,000 ಆಗುತ್ತೆ. ಓಕೆ, ಟುಗೆದರ್ ವಿತ್ ಇಂಟ್ರೆಸ್ಟ್ ಅಟ್ 20% per annum. They paid the installment due on 31st March 2016 but could not pay the next. ಅಂದರೆ 1/4/2015ಗೆ ತೊಗೊಂಡಿದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂದರೆ 31st March 2016 ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡೋದಕ್ಕೆ ಅಸಾಧ್ಯ ಆಗಿಲ್ಲ. Honda Matrix repossessed 2 cars by adjusting its value against the amount due. Arya Limited depreciated the car at 20% depletion balance method, whereas the repossessed car were depreciated at 25% on fixed installment system by Honda Matrix for fixing the repossessed value. Honda Matrix sold the repossessed car for ₹150,000 after spending ₹14,000 for repairs. ಓಕೆ, ಇಲ್ಲೂ ಕೂಡ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಂತ. ಇನ್ನು ಡಿಫ್ರೆನ್ಸ್ ಅಂದರೆ ಏನು ಬೇರೆ ಅಡ್ಜಸ್ಟ್ಮೆಂಟ್ಸ್ ಅಂತ ಇಲ್ಲ, ಈಸಿ ಇದೆ. ಓಕೆ, ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್ ಇಟ್ ಸೀಮ್ಸ್ ಅಲ್ಲ, 20ನೇದು ಲಾಸ್ಟ್ ಪ್ರಾಬ್ಲಮ್ ಅನಿಸುತ್ತಲ್ಲ. ಎಸ್, ಈ ಪ್ರಾಬ್ಲಮ್ ನಿಮಗೆ 6 ಮಾರ್ಕ್ಸಿಗೆ ಕೇಳುವಂಥದ್ದು 21ಇಂದ, ಅದು ಆಲ್ರೆಡಿ ಮಾಡಿಸಿದ್ದೇನೆ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟು ಪ್ರಾಬ್ಲಮನ್ನು ನೀವು ನೋಟ್ಸಲ್ಲಿ ಬರ್ಕೊಂಡು ಸೊ ಅರ್ಥ ಮಾಡ್ಕೊಳ್ಳಿ. ಎಸ್, Mahesh bought 7 machines on hire purchase system from Gopal Trader on 1st April 2017. The cost price of each machine was 25,000. ಅಂದರೆ ಒಂದೊಂದು ಮಿಷಿನ್ಗೂ 25,000 ಆಗಿದೆ. ಅವರು 7 ಮಷಿನನ್ನು ತೊಗೊಂಡಿದ್ದಾರೆ. ಅಂದರೆ 25,000 into 7, 1,75,000. ಓಕೆ, he was to pay 20% of the cost price at the time of delivery and the balance in 5 of yearly installment. ಅಂದರೆ 20% ಅಷ್ಟು ಕಾಸ್ಟ್ ಪ್ರೈಸನ್ನು ಅವರು ಡೌನ್ ಪೇಮೆಂಟ್ ಆಗಿ ಪೇ ಮಾಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ ಏನು ಉಳಿದಿದೆ ಅದನ್ನು 5 ಆಫ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಆಗಿ ಪೇ ಮಾಡ್ತಾ ಇದ್ದಾರೆ. ಅಂದರೆ 7 into 25,000 ಎಷ್ಟು, 1,75,000. ಅದರಲ್ಲಿ 20% ಅಂದರೆ 35,000 ಡೌನ್ ಪೇಮೆಂಟನ್ನು ಪೇ ಮಾಡ್ತಾರೆ. ಇನ್ನು ಉಳಿಯುವಂಥ ಬ್ಯಾಲೆನ್ಸ್ 1,40,000. ಆ 1,40,000 5 ಆಫ್ ಇಯರ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದು ಇನ್ಸ್ಟಾಲ್ಮೆಂಟಿಗೆ ₹28,000 ಬರುತ್ತೆ. ಓಕೆ,
ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. On Mahesh failure to pay the installment due on 31st/3/2018, it was agreed that Mahesh would return 3 machines to the vendor and the remaining 4 would be returned by him. The vendor agreed to allow him a credit for the amount paid against these 3 trucks less 25%. Mahesh agreed depreciation at 20% per annum. Okay, so ಇದು ಕೂಡ ಪ್ರಾಬ್ಲಮ್ ಅಂತ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಮಾಡ್ತೀರಲ್ಲ ನೀವು. ಓಕೆ, ಇಲ್ಲಿಗೆ ಹೈರ್ ಪರ್ಚೇಸ್ ಸಿಸ್ಟಮ್ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ, ನಿಮ್ಮ ಬುಕ್ಕಲ್ಲಿ ಇರುವಂಥ ಎಲ್ಲ ಪ್ರಾಬ್ಲಮ್ಮು ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಈ ವಿಡಿಯೋನ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಎಕ್ಸ್ಪ್ಲೈನ್ ಮಾಡದಿರೋ ಪ್ರಾಬ್ಲಮನ್ನು ನೀವು ನೋಟಲ್ಲಿ ಮಾಡಿದಾಗ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ಕ್ವಶನ್ ಬ್ಯಾಂಕನ್ನು ಕೂಡ ಸೆಂಡ್ ಮಾಡಿದ್ದೀನಿ. ಹೈರ್ ಪರ್ಚೇಸ್ ಸಿಸ್ಟಮಿಂದ 6 ಮಾರ್ಕ್ಸಿಗೊಂದು, 12 ಮಾರ್ಕ್ಸಿಗೊಂದು, 24 ಮಾರ್ಕ್ಸಿಗೊಂದು ಪ್ರಾಬ್ಲಮ್ ಇರುತ್ತೆ. ಎಲ್ಲ ಇಯರಲ್ಲಿ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನೀವು ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಓಕೆ, ಥ್ಯಾಂಕ್ ಯು.